ಹಾಯ್ ಹೆಲೋ, ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂದ್ರೆ 1,00,000 ಫಲಾನುಭವಿಗಳು ಅಂದ್ರೆ ಏನು ಮುಖ್ಯಮಂತ್ರಿ ಆಶ್ರಯ ಯೋಜನೆ ಮನೆ ಇದು ಲೋನ್ ಹಂತದಲ್ಲಿ ಬಂದಾಗ ಈ ಲೋನ್ ಬಗ್ಗೆ ಚರ್ಚೆ ನಡೀತಿದ್ದಾಗ ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಯಾರಿಗೂ ಲೋನ್ ಕೊಡಲ್ಲ ಅಂತ ಈ ಬ್ಯಾಂಕ್ಗಳು ಏನ್ ಹೇಳಿತ್ತು. ಬಟ್ ಈಗ ಈ ಲೋನ್ ವಿಚಾರವಾಗಿ ಶಾಸಕ ಅಂದ್ರೆ ವಸತಿ ಸಚಿವ ಜಮೀರ್ ಅಹಮದ್ ಅವರ ಹತ್ರ ನಮ್ಮ ಫಲಾನುಭವಿಗಳೆಲ್ಲ ಹೋಗಿ ಮನವಿ ಮಾಡ್ಕೊಂತ ಇದ್ದಾರೆ. ದಯವಿಟ್ಟು ಸರ್ ಸ್ವಲ್ಪ ಕಾಲಾವಕಾಶ ಕೊಡಿ, ಲೋನ್ ಈ ತರ ಹಿಂಗ್ ಬ್ಯಾಂಕ್ ಅಲ್ಲಿ ಆಗ್ತಿಲ್ಲ ಅಂತ. ಆದ್ರೆ ಈ ಜಮೀರ್ ಅಹಮದ್ ಅವರು ಅಟ್ಲೀಸ್ಟ್ ಈ ಲೋನ್ ಪ್ರೊಸೆಸಿಂಗ್ ಅಲ್ಲಿ ಬಡವರಿಗೆ ನ್ಯಾಯ ಏನಾದ್ರೂ ಕೊಡ್ಸ್ಬೇಕಲ್ವೇನ್ರಿ? ಅಗತ್ಯ ಮೀರಿ ಆದಾಯ ಮೀರಿ ಇಂಟ್ರೆಸ್ಟ್ ರೇಟ್ ಕಟ್ಟೋ ಅಂತ ಈ ಕೆಲವು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ ನಮ್ಮ ಜಮೀರ್ ಅಹಮದ್ ಅವರು. ವೀಕ್ಷಕರೇ, ಅವ್ರು ಮಾತಾಡಿರೋ ಮಾತು ವಿಡಿಯೋ ಕ್ಲಿಪ್ ನೀವೇ ನೋಡ್ಕೊಂಬಂದು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಇಡೀ ಕರ್ನಾಟಕದಲ್ಲಿ ಯಾರು ದಯವಿಟ್ಟು ಈ ತರ ಸ್ಕೀಮ್ಗಳಿಗೆ ಯಾಮಾರಬಾರ್ದು, ಆ ತರ ಕಮೆಂಟ್ ಮಾಡಿ. ಲೋನ್ ಯಾರು ಕೊಡ್ತಲ್ಲ, ಸಿಬಿಲ್ ಸಭೆ ಇಲ್ಲ ಅಂತ ಕೊಡ್ತಾರಲ್ಲ, ಮನೆ ಕೆಲಸ ಮಾಡೋರು, ಆಟೋ ಓಡಿಸೋರು ಅಣ್ಣ ಲೆಟರ್ ಕೊಡಿ, ಅಣ್ಣ ಟೈಮ್ ಕೊಟ್ಟಿ ಮನೆಗಳನ್ನು ಕಂಪ್ಲೀಟ್ ಆಗಲ್ಲ, ನಿಮ್ ಮನೆನೂ ಸಿಕ್ಕಲ್ಲ, ಎಲ್ಲ ಹಾಳಾಗಿ ಹೋಗ್ಬಿಡ್ತಾರೆ. ನಮ್ಮ ಉದ್ದೇಶ ಏನು, ಬಡವರು ಮನೆ ಆಗ್ಬೇಕಂತ ಮತ್ತೆ ಮನೆ ಸಿಗ್ತಾ ಇದ್ರೆ ಬೆಂಗಳೂರು ಸಿಟಿಯಲ್ಲಿ 10 ಲಕ್ಷ ಮನೆ ಸಿಗ್ತದ ನಿಮ್ಗೆ. ಮತ್ತೆ ಒಂದೇ ಸತಿ ಕಟ್ಟಾಗ ಮೂರ್ ಸತಿ ನೋಟಿಸ್ ಕೊಟ್ಟಿದ್ದೀವಿ ನಾವು. ಮತ್ತೆ ಏನಾಗಿದೆ, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾತಾಡ್ತೀವಿ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 8% 9% ತಗೊಂತಾರೆ. ನಿಮ್ ಸಿಬಿಲ್ ಇಲ್ಲ, ಮತ್ತೆ ಏನ್ ಮಾಡ್ತೀರಾ? ನಾವ್ ಎಲ್ಲಾ ತರ ಪ್ರಯತ್ನ ಮಾಡಿದ್ವಿ, ಎಲ್ಲಾ ತರ ನಾವು ಈಗ ಎಲ್ಲಾ ತರ ನಾನು ಮಾಡಿದೆ. 6 ತಿಂಗಳಿಂದ ಇದೇ ಸರ್ಕಸ್ ಮಾಡ್ತಾ ಇರೋದು. ಒಂದು 16 ಬಾರಿ ಮೀಟಿಂಗ್ ಮಾಡಿದ್ದೀನಿ ನಾನು. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಏನಾಗ್ತದೆ, ನಿಮಗೆ ಒಂದು 4% ಕಡಿಮೆ ಆಗ್ತದೆ. ಹೌದು, ಅಂದ್ರೆ ಅವ್ರದ್ದು ಏನಾಗ್ತದೆ, ನಿಮ್ ಸಿಬಿಲ್ ಸರಿ ಇಲ್ಲ, ಎಲ್ಲ ಒಂದು ಡಿಫಾಲ್ಟರ್ ಅವ್ರ ಬ್ಯಾಂಕ್ ಅವ್ರು ಕೊಡಲ್ಲ. ಈಗ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಏನಾಗಿದೆ, ಇಂಟ್ರೆಸ್ಟ್ ಜಾಸ್ತಿ, ಕೂಡ ತಯಾರಾಗಿದೆ. ಮತ್ತೆ ನಾವೇನ್ ಮಾಡೋದು, ನೀವ್ ಹೇಳಿ ನೀವ್ ಏನೋ ನ್ಯಾಷನಲ್ ಕೊಡಲ್ಲ. ನಾವು ಸರ್ಕಾರದಿಂದಾನೇ ಸಿಎಂಎ ಮೀಟಿಂಗ್ ಮಾಡಿದ್ರು. ಸಿಎಂಎ ಕಳಿಸಿ 1 ತಿಂಗಳ ಹಿಂದೆ ಸಿಎಂ ನೇತೃತ್ವದಲ್ಲಿ ಕೃಷ್ಣದಲ್ಲೇ ಮೀಟಿಂಗ್ ಮಾಡಿದೆ ನಾನು. ಅಲ್ಲ ಬಟ್ ಇನ್ನೊಂದು ಏನಂದ್ರೆ ಈಗ ಬ್ಯಾಂಕ್ ಅಲ್ಲಿ ನೀವು ನೋಡಿ, ನನ್ನ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸಿಕ್ಕಲ್ಲ, ನೀವು ಪ್ರೈವೇಟ್ ಬ್ಯಾಂಕ್ ಅಲ್ಲೇ ತಗೊಳ್ಬೇಕು. ಬೇಕಾದ್ರೆ ಇನ್ನೊಂದು 15 ದಿನ ಎಕ್ಸ್ಟೆಂಡ್ ಮಾಡ್ತೀನಿ ನಾನು. ಒಂದು ಪ್ರೈವೇಟ್ ಇಲ್ಲ ಆಗಲ್ಲ, ಅದು ಜಾಸ್ತಿ ದಿನ ಹೋದ್ರೆ ನಾವು ಅದು ಕಂಪ್ಲೀಟ್ ಮಾಡಿದ್ರಿ, ಮನೆಗಳು ಹಾಳಾಗ್ತಾ ಇದೆ. ನಿಮ್ಮ ಸಿಗಲ್ಲ, ಬೇರೆಯವ್ರ ಹತ್ರ ಸಿಗ್ಲಿ. ನಿಮ್ಮ ಮನೆಗಳು ಕಟ್ಟಿ ಬಹಳ ವರ್ಷ ಆಗಿದೆ. ಇದ್ ಮುಂಚೆ ಯಾರು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ನೀವು ಸೀರಿಯಸ್ ಇರಲಿಲ್ಲ. ಈಗ ನಮ್ಗೇನು ಮನೆಗಳು ಕಟ್ಬಿಟ್ಟಿದೀವಿ. ಮನೆಗಳು ಕಟ್ಟಿಟ್ರೆ ಏನಾಗ್ತದೆ ಹೇಳಿ, ಏನಾಗ್ತದೆ? ಹಾಳಾದ್ರೆ ಯಾರು ತೊಂದ್ರೆ? ಈಗ ತಿರ್ಗಾ ನೀವು ಹೋಗೋರ್ ಮನೆ, ನೀವು ಅದಕ್ಕೆ ಒಂದು 50 ಸಾವಿರ 1 ಲಕ್ಷ ಖರ್ಚು ಮಾಡ್ಬೇಕು. ಪೇಮೆಂಟ್ ಬಂದ್ರೆ ನಮ್ಗೆ 1 ವಾರ ಕೆಲಸ. ಅದು ಇಮಿಡಿಯೇಟ್ ಏನ್ ಮಾಡ್ತೀವಿ, ಕಲೆಕ್ಷನ್ ವಾರದ ಕೆಲಸ. ಈಗ ನೋಡಪ್ಪ, 15 ದಿನ ಟೈಮ್ ಎಕ್ಸ್ಟೆಂಡ್ ಮಾಡಮ್ಮ, ಒಂದು 15 ದಿನ ಮಾಡಿ. ಸರ್ 3 ತಿಂಗಳು ಮಾಡ್ಕೊಡಿ ಸರ್, 1 ತಿಂಗಳು ಒಂದ್ ನಿಮಿಷ ಹೇಳಪ್ಪ, ನೀನ್ 5,000 ಬಾಡಿಗೆ ಕಟ್ತಾ ಇದ್ದೆ. ಈಗ ಈ ಮನೆಗಳು EMI ಬಂದು 4,800ರಿಂದ 5,000 ಹೊರಗಡೆ ಬರೋದು. ಈಗ 5,000 ಬಾಡಿಗೆ ಕಟ್ತಾ ಇರೋದು.
ಲೋನ್ ಮೇಲೆ ಏತು. 8 ಲಕ್ಷ ಲೋನ್ಗೆ ನಮ್ಗೆ 10 ಇಲ್ಲ ನಾವು ಬ್ಯಾಂಕ್ ಲೋನ್ 5 ಲಕ್ಷ ಇದ್ರೆ ಇಲ್ಲ. 8 ಲಕ್ಷ ಹೇಳಮ್ಮ ಒಂದ್ ನಿಮಿಷ ಹೇಳಮ್ಮ. ಈಗ 5 ಲಕ್ಷ ಲೋನ್, ನಮ್ ಲೆಕ್ಕ 5 ಲಕ್ಷ. ಈಗ 10 ಲಕ್ಷದ 60,000 ಮುಂಚೆ ಇದ್ದಿದ್ದು 6 ಲಕ್ಷ ಇದ್ದಿದ್ದು. ಬಿಜೆಪಿ ಸರ್ಕಾರದಲ್ಲಿ ಏನ್ ಮಾಡಿದ್ರು, 10 ಲಕ್ಷದ 60,000 ಮಾಡಿದ್ರು 2021ರಲ್ಲಿ ಡಬಲ್ ಮಾಡ್ಬಿಟ್ಟು. ಕರೆಕ್ಟಾ? ನಮ್ಮ ಸರ್ಕಾರ ಬಂದಾದ್ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ನಿಮ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇನ್ನೂ 1 ಲಕ್ಷ ಸರ್ಕಾರದಿಂದ ಕಟ್ಟಂಗೆ ನಾವು ಮಾಡಿದ್ವಿ. ಈಗ ಕೇಂದ್ರ ಸರ್ಕಾರ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರ ಜನರಲ್ಗೆ ಇದ್ರೆ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಕರೆಕ್ಟ್ ತಾನೆ? ಮಿಕ್ಕಿದ್ದು ನೀವೇ ಕಟ್ಟಬೇಕು. ಯಾರೋ 770 ಕಟ್ಟಬೇಕಾಗ್ತದೆ ಜನರಲ್ ಅವರು 770 2,70,000 ನೀವು ಕಟ್ಟಬೇಕು. 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ನಾವು. ಅದೇ ಕ್ಯಾಲ್ಕುಲೇಟ್ ಮಾಡಿದ್ರೆ 5 ಲಕ್ಷ ಲೋನ್ ಅಲ್ಲಿ ಏನಾಗ್ತದೆ, 15 ವರ್ಷಕ್ಕೆ ಮಾಡಿದ್ರೆ ನೀವು ಒಂದು 4,800ರಿಂದ 5,000 ರೂಪಾಯಿ ಕಟ್ಟಬೇಕಾಗ್ತದೆ. ಈಗ ನೀವು ಬಾಡಿಗೆ ಕಟ್ಟೋದು ನೀವು ಅಲ್ಲಿ ಕಟ್ಟರೆ ಸ್ವಂತ ಮನೆ ನಿಂದೆ ಆಗ್ತಾನೆ. ವ್ಯಾಲ್ಯೂ ಈಗ ಒಂದು 20 ಲಕ್ಷ ರೂಪಾಯಿ ಇದೆ. 15 ವರ್ಷ ಆದ್ಮೇಲೆ ಎಷ್ಟಾಗ್ತದೆ? 1 ಕೋಟಿ ಆಗ್ತದೆ. ಲೋನ್ 5 ವರ್ಷ 5 ಲಕ್ಷದಿಂದ ಜಾಸ್ತಿ ತಗೊಂಡ್ರೆ ನೀವು ಅವ್ರು ಜಾಸ್ತಿ ಆಗ್ತದೆ. ಈಗ ಇಲ್ಲಪ್ಪ, 6 ತಿಂಗಳು ಬಹಳಷ್ಟು ನಾನು ಕೆಲಸ ಮಾಡ್ಬಿಟ್ಟೆ. CM ಜೊತೆ 3 ಸತಿ ಮೀಟಿಂಗ್ ಮಾಡಿದ್ದೆ. ಬಡವರಿದ್ದಾರೆ, ನಾವು ಸರ್ಕಾರ ಗ್ಯಾರಂಟಿ ಕೊಡ್ತೀವಿ, ನಿಮಗೂ ಸೆಕ್ಯೂರಿಟಿ ಇದೆ ಅಂತ ಏನೇನ್ ಮೀಟಿಂಗ್ ಮಾಡ್ರೆ ಅವ್ರೇನಾಗ್ತದೆ, RBI ರೂಲ್ಸ್ ಮಾಡ್ಬಿಟ್ಟವ್ರೆ. RBI ರೂಲ್ಸ್ಗೆ ಓವರ್ ಲುಕ್ ಮಾಡಕ್ಕಾಗಲ್ಲ. ಅವರು ನ್ಯಾಷನಲೈಸ್ ಬ್ಯಾಂಕ್ ಏನಾಗಿದೆ, RBI ರೂಲ್ಸ್ ಮಾಡ್ಬಿಡ್ತಾರೆ. ಈಗ ನಿಮ್ ಸಿಬಿಲ್ ಕಡಿಮೆ ಇದೆ, ಅವ್ರು ಕೊಡಕ್ ಬರಲ್ಲ. ಇನ್ನ ಬೇಕಾದ್ರೆ 1% ಕಡಿಮೆ ಕೊಡ್ತಾರೆ. ನ್ಯಾಷನಲೈಸ್ ಬ್ಯಾಂಕ್ ಅವರು 8% 7% ಬೇಕಾದ್ರೆ ಮಾಡ್ತಾರೆ. ಸಿಬಿಲ್ ಇರಬೇಕು. ಸಿವಿಲ್ ಹೋದೆ ಐಟಿ ಕೇಳ್ತಾರೆ ಸರ್. ಕೇಳಂಗಿಲ್ಲ ರೀ. ಯೂನಿಯನ್ ಬ್ಯಾಂಕ್ ಅಲ್ಲಿ ನಾನು ಕೇಳಿದ್ದೆ. ನಮ್ದು 68 ದೇವಗೆರೆ. ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಆಗ್ಬೇಕಂತ 6 ತಿಂಗಳು ಮಾನ್ಯ ಮುಖ್ಯಮಂತ್ರಿನೇ 3 ಮೀಟಿಂಗ್ ಮಾಡಿದ್ರು. ಮೊನ್ನೆ 15 ದಿನ ಒಂದು ಮೀಟಿಂಗ್ ಮಾಡಿದ್ದೇವೆ. ಬ್ಯಾಂಕ್ ಅವ್ರನ್ನೆಲ್ಲ ಬಡವ್ರಿಗೆ ಒಳ್ಳೆ ಕಟ್ಟದ್ರೆ ಇಂಟ್ರೆಸ್ಟ್ ಕಡಿಮೆ ಕೊಡ್ರಿ, ಅದು ಏನಾಗಲ್ಲ, ಸೆಕ್ಯೂರ್ ಇದೆ, RBI ರೂಲ್ಸ್ ಇದೆ, ಅದು ಹೋಗ್ಬಿಟ್ಟು ಮಾಡಕ್ ಆಗಲ್ಲ. ಅರ್ಥ ಆಯ್ತಲ್ಲ? ಈಗ 1 ತಿಂಗಳು ಟೈಮ್ ಕೊಟ್ಟಿದ್ದು ಯಾವ್ದಿಲ್ಲ ಬ್ಯಾಂಕ್ ಇಲ್ರಿ. ನಾನು ಟ್ರೈ ಮಾಡಾಯ್ತು. 6 ತಿಂಗಳು CM ಪಾಪ 3 ಸತಿ ಮೀಟಿಂಗ್ ಮಾಡಿದ್ರು. CM 3 ಸತಿ 5 ಲಕ್ಷ ಆಗ್ಬೇಕು. 1 ಲಕ್ಷ ಸರ್ಕಾರ ಬರ್ತದೆ. ಈಗ 1 ಲಕ್ಷ ಸರ್ಕಾರ ಕೊಡ್ತಾರೆ. ಜನರಿಗೆ 7 ಲಕ್ಷ 5 ಲಕ್ಷ ಅಂದ್ರೆ 2 ಲಕ್ಷ ಅದನ್ನು 1 ಲಕ್ಷ ಸರ್ಕಾರ ಕೊಡ್ತಾರೆ. ಮಾಡಿದೀವಮ್ಮ, ಮೊನ್ನೆ ಆದೇಶ ಮಾಡಿದ್ರು. ಆಗಿದೆ ಅಂತ ನೋಡಿ. 1 ಲಕ್ಷ ಕಡಿಮೆ ಕೊಟ್ಕೊಡಿ. ನಿಮ್ಮನ್ನು ನಮ್ ತರ ಶ್ರೀಮಂತರಾಗಿ ಮಾಡ್ತೀವಿ ಅಂತ ಆಸೆ ಹುಟ್ಟಿಸಿ ಇವ್ರುಗಳು ಶ್ರೀಮಂತರಾಗ್ತಾರೆ ಹೊರತು ನಿಮ್ಮನ್ನ ಶ್ರೀಮಂತರ ಮಾಡಿದಾರ ಮಾಡಿ ವೀಕ್ಷಕರೇ, ನೀವು ವಿಡಿಯೋ ವೀಕ್ಷಿಸಿದ ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ.